ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್, ರಂಗಹೃದಯ ಮತ್ತು ಸಂಸ್ಕೃತಿ ಟ್ರಸ್ಟ್ ಸಹಯೋಗದಲ್ಲಿ ಕುಣಿಯೋಣ ಬಾರ ಎಂಬ ಬೇಸಿಗೆ ರಂಗ ಶಿಬಿರವನ್ನು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಏಪ್ರಿಲ್ 12ರಿಂದ 27ರವರೆಗೆ ಆಯೋಜಿಸಲಾಗಿದೆ ಎಂದು ಮಕ್ಕಳ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಗಂಗಾಧರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಶಿಬಿರದಲ್ಲಿ ಮಕ್ಕಳಿಗೆ ರಂಗದಾಟಗಳು, ದೇಸಿ ಆಟಗಳು, ರಂಗಗೀತೆಗಳು, ನೃತ್ಯ, ಜಾನಪದ ಗೀತೆಗಳು, ಅಭಿನಯ ತರಗತಿಗಳು, ಮಡಿಕೆ ತಯಾರಿಕೆ, ಮಂಡಲ ಚಿತ್ರ ಕಲಿಕೆ, ವಸ್ತ್ರ ವಿನ್ಯಾಸ, ಉರಗ ಪ್ರಾತ್ಯಕ್ಷಿತೆ, ಹಬ್ಬ, ಪ್ರವಾಸ, ಸಂತೆ, ಕತೆ ಓದು, ನಾಟಕ ಕಲಿಕೆ ಮತ್ತು ನಾಟಕ ಪ್ರದರ್ಶನ ಹಾಗೂ ಇತರೆ ಚಟುವಟಿಕೆಗಳು ಒಳಗೊಂಡಿರುತ್ತವೆ. ಏಪ್ರಿಲ್ 27ನೇ ತಾರೀಕಿನಂದು ಕಲಾಭವನದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಂದ ನಾಟಕ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಮಕ್ಕಳ ಸಾಹಿತ್ಯ ಪರಿಷತ್ತು, ರಂಗಹೃದಯ ಹಾಗೂ ಸಂಸ್ಕೃತಿ ಟ್ರಸ್ಟ್ ಈ ಮೂರುಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ತುಂಬಾ ಹೆಚ್ಚು ಮಕ್ಕಳು ಇದರಲ್ಲಿ ಇದನ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ಇದನ್ನ ನೀವು ಆಸಕ್ತಿ ಬೆಳೆಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರ ಪರವಾಗಿ ಮೀಡಿಯಾ ಮೂಲಕ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಕಾರ್ಯಕ್ರಮಗಳಿರುತ್ತೆ, ಒಂದಕ್ಕಿಂತ ಒಂದು ವಿನೂತನವಾದ ಕಾರ್ಯಕ್ರಮಗಳು. ಹಾಗೆ ಒಂದು ಫೀಲ್ಡ್ ಟ್ರಿಪ್ ಕೂಡ ಆರ್ಗನೈಸ್ ಮಾಡ್ಕೊಂಡಿರ್ತಾರೆ. ಇಲ್ಲೇ ಇರುವಂತಹ ಅಕ್ಕಪಕ್ಕ ಇರುವ ಥಿಯೇಟರ್ಸ್ ಗಳಿಗೆ ಹೋಗಿ ಅಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡೋ ತರ. ಕಡೆಯದಾಗಿ ಹೇಗೆ ಸಮಾರೋಪ ಇರುತ್ತೆ ಅಂದ್ರೆ, ಇಷ್ಟು 15 ದಿನದಲ್ಲಿ ಕಲಿಸಿರುವಂತಹ ಅಷ್ಟು ಕಾರ್ಯಕ್ರಮಗಳನ್ನ ಎಕ್ಸಿಕ್ಯೂಟ್ ಮಾಡೋಕೆ ಕಡೆ ಒಂದು ದಿನ ಅದ್ಭುತವಾದ ಸ್ಟೇಜ್ ಆಗಿರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ನ ವೇದ ಶಿವಕುಮಾರ್, ಪೂಜಾ, ಚಿನ್ನನಹಳ್ಳಿ ಸ್ವಾಮಿ, ಪ್ರದೀಪ್ ಇತರರು ಇದ್ದರು.